ವಿಜಯಪುರದ ಸಿಂದಗಿಯಲ್ಲಿ ಪ್ರಸ್ತುತ ಎದುರಾಗಿರುವ ನೆರೆ ಹಾವಳಿ ಹಾಗೂ ಕೊರೋನಾ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳೊಂದಿಗೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜಿಯವರು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಗತ್ಯ ಸಲಹೆ ಸೂಚನೆ ನೀಡಿದರು. ಪಕ್ಷಾತೀತವಾಗಿ ತಾರತಮ್ಯ ಮಾಡದೆ ನೆರೆ ಸಂತ್ರಸ್ತರಿಗೆ ಎದುರಾದ ಸಮಸ್ಯೆ, ಬೆಳೆ ಹಾನಿ ಬಗ್ಗೆ ಸಂಕ್ಷಿಪ್ತವಾಗಿ ಸರ್ವೆ ಮಾಡಿ ಅವರಿಗೆ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಯಿತು. ನೆರೆಯಿಂದಾಗಿ ಸಂಕಷ್ಟಕ್ಕೊಳಗಾಗದ ಗರ್ಭಿಣಿಯರು ಹಾಗೂ ಬಾಣಂತಿಯರ ಮೇಲೆ ವಿಶೇಷ ಕಾಳಜಿ ವಹಿಸಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಬ್ರೇಕಿಂಗ್ ನ್ಯೂಸ್. ಹೊಸೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜಾಲಪ್ಪ ಅವರ 96ನೇ ಜನ್ಮದಿನಾಚರಣೆ ಅಂಗವಾಗಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ. ಹೊಸೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜಾಲಪ್ಪ ಅವರ 96ನೇ ಜನ್ಮದಿನಾಚರಣೆ ಅಂಗವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಜಾಲಪ್ಪ ಅವರು ಸಂಸದರ ಅವಧಿಯಲ್ಲಿ ಅವರ ಅನುದಾನದಲ್ಲಿ ರಸ್ತೆಗಳ ಅಭಿವೃದ್ಧಿ, ಶಿಕ್ಷಣಕ್ಕೆ ಒತ್ತು ನೀಡುವ ಸಲುವಾಗಿ ಶಾಲೆ ಕಟ್ಟಡಗಳು ಹಾಗೂ ತಾಲೂಕಿನ ಹಲವು ಕೆರೆಗಳಿಗೆ ನೀರು ತರುವಲ್ಲಿ ಅವರ ಶ್ರಮ ಸೇವೆ ಅನನ್ಯವಾದದ್ದು. ಉತ್ತರ ಪಿನಾಕಿನಿ ನದಿಗೆ ಅಡ್ಡಲಾಗಿ ಕಿಂಡಿ ಅಣೆಕಟ್ಟು ನಿರ್ಮಿಸಿ ಮರಳು, ಇಡುಗೂರು ಇನ್ನಿತರೆ ಕೆರೆಗಳಿಗೆ ನೀರು ತುಂಬಿಸುವಲ್ಲಿ ಅವರು ಶ್ರಮಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಇದರಿಂದ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಸಹಕಾರಿಯಾಗಿ ಈ ಭಾಗದ ರೈತರು ಸಮೃದ್ಧಿ ಹೊಂದಿದ್ದಾರೆ ಎಂದು ತಿಳಿಸಿದರು. ಇದೇ ಸಮಯದಲ್ಲಿ ಸಾರ್ವಜನಿಕ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು, ಬ್ರೆಡ್ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಶ್ವಸ್ಥ ನಾರಾಯಣ ರಾವ್, ರಾಜಶೇಖರ್, ಅಂಬರೀಶ್, ನಾಗರಾಜು, ಕಾಂತರಾಜು, ರಮೇಶ್, ಮಹೇಶ್, ಕೃಷ್ಣಪ್ಪ, ವೆಂಕಟೇಶ್ ಮುಂತಾದವರು ಹಾಜರಿದ್ದರು. ಬ್ರೇಕಿಂಗ್ ನ್ಯೂಸ್. ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಬಿಜೆಪಿ ಅಭ್ಯರ್ಥಿಯಾದ ಶ್ರೀ ಚಿದಾನಂದ ಗೌಡರು ಪರವಾಗಿ ಪದವೀಧರ ಮತದಾರರ ಮನೆ ತೆರಳಿ ಮತಯಾಚಿಸಲಾಯಿತು. ದಾವಣಗೆರೆಯ ಬಿಜೆಪಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ 1ನೇ ವಾರ್ಡಿನಲ್ಲಿ ವಿಧಾನ ಪರಿಷತ್ ಚುನಾವಣೆ ಬಿಜೆಪಿ ಅಭ್ಯರ್ಥಿಯಾದ ಶ್ರೀ ಚಿದಾನಂದ ಗೌಡರು ಪರವಾಗಿ ಮಾಜಿ ಜಿಲ್ಲಾಧ್ಯಕ್ಷರು ಯಶವಂತರಾವ್ ಜಾಧವ್ ಅವರ ನೇತೃತ್ವದಲ್ಲಿ ಪದವೀಧರ ಮತದಾರರ ಮನೆ ತೆರಳಿ ಮತಯಾಚಿಸಲಾಯಿತು. ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀ ಗೋನಿಯಪ್ಪರವರು, ದಕ್ಷಿಣ ಮಂಡಳ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ರಾಜು ನಿಲ್ಗಂದ್ರವರು, ಉಪಾಧ್ಯಕ್ಷರಾದ ಶ್ರೀ ಶಂಕರಗೌಡ ಬಿರಾದಾರ್, ಎಸ್ಸಿ ಮೋರ್ಚಾ ಅಧ್ಯಕ್ಷ ಶ್ರೀ ಅಂಜಿನಪ್ಪರವರು, ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ಶ್ರೀ ನಿಂಗೋಜಿ ರಾವ್ರವರು, ಯುವ ಮೋರ್ಚಾ ಅಧ್ಯಕ್ಷರಾದ ಶ್ರೀ ರಾಕೇಶ್ ರವರು, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ನಾಗರಾಜ್ ಅಂಗಡಿರವರು, ದಕ್ಷಿಣ ಮಂಡಳದ ಉಪಾಧ್ಯಕ್ಷರಾದ ಶ್ರೀ ಕಿಶೋರ್ ಮಡಿವಾಡ್ರವರು, ನಮ್ಮ ನಿರ್ದೇಶಿತ ಸದಸ್ಯರಾದ ತರಕಾರಿ ಶಿವರವರು, ಶ್ರೀ ಟಿಂಕರ್ ಮಂಜನರವರು, ಶ್ರೀ ನವೀನ್ ರವರು, ದಕ್ಷಿಣ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿರವರು, ಶ್ರೀಮತಿ ಸರಸ್ವತಿರವರು, ಚಲತ್ ರವರು, ಭಾಗ್ಯ ಪಿಸಾಳೆರವರು, ಪದಾಧಿಕಾರಿಗಳು ಪ್ರಮುಖರು ಭಾಗವಹಿಸಿದ್ದರು. ಬ್ರೇಕಿಂಗ್ ನ್ಯೂಸ್. ಮುಳಸಾವಳಗಿ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಮಹೇಶ್ ಬಗಲಿಯವರು ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮುಳಸಾವಳಗಿ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಮಹೇಶ್ ಬಗಲಿಯವರು ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿ, ನಮ್ಮ ಭೂಮಿಯ ಮೇಲೆ 70% ನೀರಿದ್ದರೂ ಕುಡಿಯಲು ಯೋಗ್ಯವಾದ ನೀರು ಸಿಗುವುದು ಕಷ್ಟಕರವಾಗಿದೆ. ಹೀಗಿರುವಾಗ ಕುಡಿಯುವ ನೀರನ್ನು ಸದ್ಬಳಕೆ ಮಾಡುವುದು, ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವುದು, ಸ್ವಚ್ಛತೆಯನ್ನು ಕಾಪಾಡುವುದು ಅತ್ಯಂತ ಪ್ರಮುಖವಾಗಿದೆ ಹಾಗೂ ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ಈ ಮಾಹಿತಿಯನ್ನು ನೀವು ಪಡೆಯುವುದಲ್ಲದೆ ಇತರರಿಗೂ ಇದರ ಮಹತ್ವವನ್ನು ತಿಳಿಸಿ ಎಂದು ಗ್ರಾಮಸ್ಥರಲ್ಲಿ ವಿನಂತಿಸಿದರು. ಹಾಗೂ ಮುಳಸಾವಳಗಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಗೃತಿ ಅಭಿಯಾನ ಹಮ್ಮಿಕೊಂಡ ಜಲ ಮಿಷನ್ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದರು. ಬ್ರೇಕಿಂಗ್ ನ್ಯೂಸ್. ಗದಗ ಜಿಲ್ಲೆ ಬಳಗಾನೂರು ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ಯಾರು ಕಿತ್ತು ಹಾಕಿದ್ದಾರೆ ಎಂದು ರೈತ ಸಂಘಟನೆ ವತಿಯಿಂದ ಮನವಿ ಮಾಡಿದ್ದಾರೆ. ಗದಗ ಜಿಲ್ಲೆ ಬಳಗಾನೂರು ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ಮರು ಪ್ರತಿಷ್ಠಾಪನೆ ಮಾಡಬೇಕು ಎಂದು ರೋನ್ ತಹಸೀಲ್ದಾರರಿಗೆ ಮನವಿ ಮಾಡಲಾಯಿತು. ಹಾಗೂ ಭೀಮಾ ಆರ್ಮಿ ಸಂಘಟನೆ ವತಿಯಿಂದ ಹಾಗೂ ಹಾಲುಮತ ಮಹಾಸಭಾ, ರೋನ್ ಹಾಗೂ ಕರ್ನಾಟಕ ರಕ್ಷಣಾ ಸಮಿತಿ ಹಾಗೂ DSS ಸಂಘಟನೆ ಹಾಗೂ ರೈತ ಸಂಘಟನೆ ಹಾಗೂ ಇನ್ನೂ ಇತರೆ ಸಂಘಟನೆ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಬ್ರೇಕಿಂಗ್ ನ್ಯೂಸ್. ಸಮುದಾಯ ಸ್ಥಾಪಿಸಿದ ಮೂರ್ತಿಗಳನ್ನು
ಪ್ರಶ್ನೆಗಳಿಲ್ಲ. ಕುರುಬ ಸಮುದಾಯದ ಮೇಲೆ ಏಕೆ ಇಷ್ಟು ಆಕ್ರೋಶ? ಕುರುಬ ಸಮುದಾಯದ ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವಿರಾ? ಬಳಗಾನೂರು ಗ್ರಾಮದಲ್ಲಿ ಎರಡು ಸಮುದಾಯಗಳ ನಡುವೆ ಗುಂಪು ಘರ್ಷಣೆ, ಮಾತಿನ ಚಕಮಕಿ, ಕೈ ಮಿಲಾಯಿಸುವ ಯಾವುದಾದರೂ ಘಟನೆ ಎಂದಾದರೂ ನಡೆದಿದೆಯೇ? ಇಲ್ಲ. ನೀವೇಕೆ ಸೃಷ್ಟಿ ಮಾಡಿಕೊಂಡು ಪೊಲೀಸ್ ಅಧಿಕಾರಿಗಳಿಗೆ, ಮಾಧ್ಯಮಗಳಿಗೆ ತಿರುಚಿ ಹೇಳುತ್ತಿರುವಿರಿ? ಇಡೀ ರಾಜ್ಯದಲ್ಲಿ ಬಹಳಷ್ಟು ಕಡೆ ರಾಯಣ್ಣನ ಮೂರ್ತಿಯನ್ನು, ಕನಕದಾಸರ ಮೂರ್ತಿಯನ್ನು ತೆರವುಗೊಳಿಸಿದ ಕೀರ್ತಿ ನಿಮ್ಮ ಸರ್ಕಾರಕ್ಕೆ ಸಲ್ಲುತ್ತದೆ. ಆದರೆ ಬೇರೆ ಯಾವುದೇ ಸಮುದಾಯ ಸ್ಥಾಪಿಸಿದ ಮೂರ್ತಿಗಳನ್ನು ತೆರವುಗೊಳಿಸದೆ ಉದಾಹರಣೆಗಳಿಲ್ಲ. ಕುರುಬ ಸಮುದಾಯದ ಮೇಲೆ ಏಕೆ ಇಷ್ಟು ಆಕ್ರೋಶ? ತಾವೇ ಹೇಳಿದ ಹಾಗೆ ಬಹಳಷ್ಟು ಜನ ಕುರುಬ ಸಮುದಾಯವರನ್ನು ತಾಲೂಕ್ ಪಂಚಾಯತ್ ಸದಸ್ಯರನ್ನಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರನ್ನಾಗಿ, ಅಧ್ಯಕ್ಷರನ್ನಾಗಿ, ನಗರಸಭೆಗಳ ಅಧ್ಯಕ್ಷರನ್ನಾಗಿ ಮಾಡುತ್ತೇನೆ ಎಂದು ಹೇಳಿದ್ದೀರಿ. ಆದರೆ ನೀವು ಯಾರಿಂದ ಶಾಸಕರು, ಸಚಿವರು ಆಗಿದ್ದೀರಿ ಎನ್ನುವುದು ಮರೆತು ಹೋಯಿತೇ? ಆಮೇಲೆ ಇಂಥ ನಾಯಕನ ರಾತ್ರಿ ಯಾಕೆ ತೆರವು ಮಾಡಿಸ್ಬೇಕಿನ್ನ? ಆಮೇಲೆ ಅದಕ್ಕೆ ಎಲ್ಲರೂ ನಮ್ಮ ಈ ಕರ್ನಾಟಕ ರಕ್ಷಣಾ ವೇದಿಕೆಯವರು, ರಕ್ಷಣಾ ಸಮಿತಿಯವರು ಮತ್ತು ನಮ್ಮ ಭೀಮ್ ಆರ್ಮಿಯವರು ನಾವೆಲ್ಲರೂ ಕೂಡಿ ಇದಕ್ಕ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಕೊಡ್ತೀವಿ. ಇದನ್ನ ಮೇಲೆ ಅವ್ರಿಗೆ ಕ್ರಮವನ್ನು ಹೋಗ್ತನ್ನ ಅವರಲ್ಲಿ ಮನವಿ ಮಾಡ್ತೀವಿ. ಬ್ರೇಕಿಂಗ್ ನ್ಯೂಸ್. ನವರಾತ್ರಿಯ 4ನೇ ದಿನದ ತಾಯಿ ಕುಷ್ಮಾಂಡ ದೇವಿಯ ಆರಾಧನೆ ಭಕ್ತಿಯಿಂದ ದೇವರನ್ನು ನೆನೆದರೆ ಇಷ್ಟಾರ್ಥಗಳನ್ನು ಈಡೇರಿಸುವ ಹಾಗೆ ಸಕಲ ಕಷ್ಟ ನಿವಾರಣೆಗಾಗಿ ನಮಿಸೋಣ. 4ನೆಯ ದಿನ ದುರ್ಗಮಾತೆ ಕುಷ್ಮಾಂಡ ಅಥವಾ ಅಷ್ಟಭುಜಾ ದೇವಿಯ ರೂಪ ಧರಿಸುತ್ತಾಳೆ. ಪುರಾಣಗಳ ಪ್ರಕಾರ ತನ್ನ ಕಿಲಕಿಲ ನಗೆಯಿಂದಲೇ ಈಕೆ ವಿಶ್ವವನ್ನು ನಿರ್ಮಿಸಿದ ಕಾರಣ ವಿಶ್ವದ ಸೃಷ್ಟಿಕರ್ತನ ರೂಪದಲ್ಲಿ ಆರಾಧಿಸಲಾಗುತ್ತದೆ. ನವರಾತ್ರಿ ಉತ್ಸವದ ಆದಿಶಕ್ತಿ ಜಗನ್ಮಾತೆ ದುರ್ಗಾದೇವಿಯ 5ನೇ ಅವತಾರವಾಗಿರುವ ಸ್ಕಂದ ದೇವಿಯು ಭಗವಾನ್ ಸ್ಕಂದನ ಮಾತೆಯಾಗಿ ಅವತರಿಸಿದ್ದಾಳೆ. ಈ ತಾಯಿಯನ್ನು ಆರಾಧಿಸಿದರೆ ನಮ್ಮಲ್ಲಿರುವ ದೈವವೃತ್ತವನ್ನು ಘೋಷಿಸುತ್ತಾಳೆ ಎಂಬ ನಂಬಿಕೆ ಇದೆ. ಭಗವತಿ ರಾಜರಾಜೇಶ್ವರಿ ಹೆಚ್ಚು ಸೇವೆ ಮಾಡಿದಿರಿ. ನಿಮ್ಮ ದಂಪತಿಗಳು ಮಾಡಿರುವ ಸೇವೆ 10 ಜನ ಬಡವರು ಹುಡುಕೋಗಿ ಅನ್ನದಾನ ಮಾಡಿದಿರಿ. ಅದೆಲ್ಲ ನಾವು ನೋಡಿದ್ದೀವಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ, ನಿಮ್ಮ ಮನೋಕಾಮನೆ ಸಿದ್ಧಿ ಮಾತಾಡಿ. ನಮ್ಮ ಗುರುಜಿಯವರ ಒಂದು ಆಶೀರ್ವಾದದಿಂದ ನಾನು ಆಸರೆ ಫೌಂಡೇಶನ್ ಟ್ರಸ್ಟ್ ಕಟ್ಟಿದ್ವಿ. ಇದು 7ನೇ ವರ್ಷ. ನಮ್ಮ ದಂಪತಿಗಳು ಅಂದ್ರೆ ನನ್ನ ಮಕ್ಕಳು ಎಲ್ಲರೂ ಸೇರಿ ವರ್ಷಕ್ಕೊಂದು ಅನಾಥಾಶ್ರಮ ಕಟ್ಟಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದು 7ನೇ ಅನಾಥಾಶ್ರಮ. ಈ ವೃದ್ಧಾಶ್ರಮನ ಒಂದು ವೃದ್ಧಾಶ್ರಮ ಆಗದ ರೀತಿಯಲ್ಲಿ ಒಂದು ಹಾಸ್ಪಿಟಲ್ ರೀತಿಯಲ್ಲಿ ಕಟ್ಟಿದ್ವಿ. ಎಲ್ಲವೂ ಉಚಿತವಾಗಿರುತ್ತೆ. ಗುರುಜಿಯವರ ಆಗ್ಲೇ ಹೇಳಿದಾಗೆ ನಾವು ಇವತ್ತವರೆಗೂ ನಮ್ಮ ವೃದ್ಧಾಶ್ರಮದಲ್ಲಿ ಯಾವುದೋ ಫೋಟೋ ತೆಗಿಲಿಕ್ಕೆ ಬಿಡಲ್ಲ. ಯಾರೇ ಬಂದ್ರು, ಯಾಕಂದ್ರೆ ಅವ್ರನ್ನ ಅನಾಥವಂತ ಜಗತ್ತಿಗೆ ತೋರಿಸೋದು ಬೇಡ ಅನ್ನೋ ನಿಟ್ಟಿನಲ್ಲಿ ನಾನು ಇವತ್ತವರೆಗೂ ಬಹಳ ತೂಕವಾದಂತಹ ಆ ಫೋಟೋನ ತೆಗಿಯಕ್ಕೆ ಬಿಡಲ್ಲ. ಇವತ್ತಿಗೂ ಒಂದು ಉದ್ಘಾಟನೆನ ನನಗೆ 7 ವರ್ಷದಿಂದ ಹೇಳ್ತಾನೆ ಬಂದೆ, ಗುರುಜಿ ನಿಮ್ ಕೈಯಲ್ಲಿ ಉದ್ಘಾಟನೆ ಮಾಡಿ, ನಿಮ್ ಕೈಯಲ್ಲಿ ಅವರು ಬೇಡ ನೀ ಮಾಡು ಅಂತ ಇದ್ರು. ಹಾಗೆ ಮತ್ತೆ ಒಂದು ವಿಶೇಷ ಅಂದ್ರೆ ಆಸರೆ ಫೌಂಡೇಶನ್ ವತಿಯಿಂದ ಹಸಿದವರ ಹೊಟ್ಟೆ ತುಂಬಿಸುವಂತ ಒಂದು ಕಾರ್ಯ ಮಾಡ್ತಾ ಇದೀವಿ ಡೈಲಿ. ಈ ಮದುವೆಗಳಲ್ಲಿ ಊಟ ಏನು ಉಳಿತೆ ಅದನ್ನ ತಂದು 4 ವರ್ಷದಿಂದ ಮಾಡ್ತಾ ಇದೀವಿ. ಈಗ ಪ್ರತಿದಿನ 5,000 ಜನಕ್ಕೆ ಊಟ ಹೋಗ್ತಾ ಇದೆ. ಅದು ಒಂದು ಆನಂದ ಗುರುಜಿಯವರ ಆಶೀರ್ವಾದ ಪಡೆದೆ ಅವತ್ತು ಮಾಡಿದ್ದೆ. ಅದು ಇವತ್ತು 7 ಜಿಲ್ಲೆಯಲ್ಲಿ ನಡೀತಾ ಇದೆ. ಇದಕ್ಕೆಲ್ಲ ಸಂಪೂರ್ಣ ಸಹಕಾರ ನನ್ನ ಫ್ಯಾಮಿಲಿ ಮತ್ತೆ ನನ್ನ ಮಕ್ಕಳು. ಬ್ರೇಕಿಂಗ್ ನ್ಯೂಸ್. ಕೊನೆಗೆ ಕರುಣೆ ಇಲ್ಲವೇ ನಿನಗೆ? ಉತ್ತರ ಕರ್ನಾಟಕದ ಮಂದಿ ಕಷ್ಟ ಕಾಣಿಸಲಿಲ್ಲವೇ? ಬೆಳೆ ಎಲ್ಲ ಕೊಚ್ಚಿ ಹೋಯಿತು, ಬದುಕು ಬರಿದಾಯಿತು, ಸೋರು ಮಳಿಗೋಯ್ತು, ಕಣ್ಣೀರು ನೆರೆಯಲ್ಲಿ ಕಾಂದಾಯಿತು. ಸಾಕು ಮಾಡು ನಿನ್ನ ದರ್ಪ, ತೋರು ಇವರ ಮೇಲೆ ಕರುಣೆ ಸ್ವಲ್ಪ. ಉಟ್ಟ ಬಟ್ಟೆಯ ಮೇಲೆ ಉರುರು ಸುತ್ತುತ್ತಿಹರು, ಬದುಕಲು ಹಸುಗೂಸು ಎದಿಗವಚಿ. ಕೈಗೆ ಸಿಕ್ಕ ಸಾಮಾನು ಬಚಿ, ನೆರೆಯಲ್ಲಿ ನೆಂದು ನೊಂದು ದಡವ ಸೇರಲು ತವಕಿಸುತ್ತಿಹರು. ಯಾಕೆಷ್ಟು ಕೋಪ, ಸಾಕು ಮಾಡು ನಿನ್ನ ಪ್ರತಾಪ. ಕೈ ಹೊತ್ತು ಗೊತ್ತಾಯಿತು, ಬಸರಿ ಬಾನಂತಿಯರು ಒಂದಷ್ಟು ನೆಮ್ಮದಿಗೆ ಪರಿಪರಿಯಾಗಿ ಬಿದ್ದು ಬೇಡಾಯಿತು. ವಯಸ್ಸಾದವರು ಕೊಸರಿ ಕೊಡಿಬಿದರು, ಮನೆದೊಳಗಿನ ನೋವನ್ನು. ಕೊನೆಗೂ ಕರುಣೆ ಇಲ್ಲವೇ ನಿನಗೆ? ಉತ್ತರ ಕರ್ನಾಟಕದ ಮಂದಿಯ ಕಷ್ಟ ಕಾಣಿಸಲಿಲ್ಲವೇ? ಬ್ರೇಕಿಂಗ್ ನ್ಯೂಸ್. ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಾಂಸ್ಕೃತಿಕ
ಪೂಜೆ. ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಹುಕ್ಕೇರಿ ಮತಕ್ಷೇತ್ರದ ಬೇನಿವಾಡ್ ಗ್ರಾಮದಲ್ಲಿ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನ ಹತ್ತಿರ ಸಾಂಸ್ಕೃತಿಕ ಭವನದ ಕಾಮಗಾರಿಗೆ ಊರಿನ ಹಿರಿಯರು, ಗಣ್ಯರು, ಮಹಿಳೆಯರು ಜೊತೆಗೂಡಿ ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು. Breaking news. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನಲ್ಲಿ ವಾರ್ಡಿನ ಅಭಿವೃದ್ಧಿಗೆ ಸಮಯ ಬಂದರೆ ಸ್ವಂತ ಹಣ ಖರ್ಚು ಮಾಡುತ್ತೇನೆ ಎಂದು ಕಾಶಿಂ ವಾಲಿಕಾರ್ ಹೇಳಿದರು. ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಸುರಿದ ಭಾರಿ ಮಳೆಯಿಂದ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ರಸ್ತೆಗಳು ತೆಗ್ಗು ಗುಂಡಿಕೆಗಳು ಬಿದ್ದು ಹದಗೆಟ್ಟು ಹೋಗಿವೆ. ಇದರಿಂದ ದಿನನಿತ್ಯ ಓಡಾಡುವ ಸಾರ್ವಜನಿಕರಿಗೆ ಸಮಸ್ಯೆಯಾಗಿದೆ. ಜನರಿಗೆ ಸಮಸ್ಯೆ ಆಗಬಾರದೆಂದು ವಾರ್ಡ್ ನಂಬರ್ 16ನೆಯ ಸದಸ್ಯರು ಪುತ್ರ ಕಾಶಿಂ ವಾಲಿಕಾರ್ ಪಟ್ಟಣ ಪಂಚಾಯಿತಿಯಲ್ಲಿ ಅನುದಾನ ಇಲ್ಲವೆಂದು ಯುಜಿಡಿ ಅಧಿಕಾರಿಗಳಿಗೆ ಭೇಟಿಯಾಗಿ ತೆಗ್ಗು ಬಿದ್ದಿರುವ ರಸ್ತೆಗಳಿಗೆ ಗರಸು ಹಾಕಿ ಜನರ ಸಮಸ್ಯೆಗೆ ಬೆನ್ನು ತಟ್ಟಿ ನಿಂತಿದ್ದಾರೆ. ಇದಲ್ಲದೆ ವಾರ್ಡ್ನಲ್ಲಿ ಜನರಿಗೆ ಯಾವುದೇ ಸಮಸ್ಯೆ ಇದ್ದರೆ ಸಮಯ ಬಂದರೆ ಸ್ವಂತ ಹಣ ಖರ್ಚು ಮಾಡುತ್ತೇನೆ ಎಂದು ಹೇಳಿದರು. ಒಂದು ಒಳ ಚಂಡಿಯವ್ರಿಗೆ ಹೇಳಾಗ ಸಮಸ್ಯೆ ಭಾಳ ಇತ್ತು, ಹೇಳ್ಕೊತಾ ಇದ್ದೀನಿ, ಹಾಕಾಗ್ತಿದ್ದಿಲ್ಲ. ಈಗ ಏನೈತಿ ಸ್ವಲ್ಪ ಭಾಳ ತೆಗ್ಗು ಪಗ್ಗು ಬಿದ್ದಿದ್ದು, ಅದನ್ನೇನೈತಿ ಅದು ಹೇಳಿ ಇದ್ರೊಳಗೆ ಹೇಳಿ ಏನೈತಿ ತೊಗೊಂಬಂದು ಹಾಕಾಕತ್ತೀನಿ. ಸಮಸ್ಯೆನೂ ಭಾಳ ಐತಿ ನಮ್ಮ ವಾರ್ಡ್ನಾಗ. ಮಣ್ಣೀರು ಒಳ ಚಂಡಿದ ಅಲ್ಲೇ ತೆಗ್ಗು ಬಿದ್ದಿದ್ದು, ಆ ಮಣ್ಣಿ ಸುಟ್ಟ ಹೇಳ್ತೀನಿ ಅವ್ರಿಗೆ ಏನು ಹೇಳಿದ್ರು ಕೇಳಾಗ್ತಿದ್ದಿಲ್ಲ. ಈ ಸಲ ಹೋಗಿ ಏನೈತಿ ಅಲ್ಲಿ ತೆಗ್ಗು ಭಾಳ ಬಿದ್ದಿದ್ದು, ಅದೇನೈತಿ ಸಮಸ್ಯೆ ಅಲ್ಲಿ ಎಲ್ಲೇ ತೆಗ್ಗು ಬಿದ್ದು ಎಲ್ಲ ಮುಚ್ಕೊಂಡು ಮಾಡ್ಬೇಕಂತ ಹೇಳಿಯಾಗ ನಮ್ಮದು ಭಾಳ ಐತಿ. ಇದೇ ವಾರ್ಡ್ನಾಗ ನಾವು ಇರೋವ. ಇದು ವಾರ್ಡ್ನಾಗ ಇದ್ದರೆ ನಮ್ಗೆ ಎಲ್ಲ ಎಲ್ಲಿ ತೆಗಿವಾಗು ಏನರ ಮಂದಿ ತೊಂದರೆ ಆದ್ರೆ ನಮಗೂ ತೊಂದರೆ ಆದಂಗೆ, ನಮಗೂ ಭಾಳ ಇದಕ್ಕೆ ನಾವು ಟೆನ್ಷನ್ ಭಾಳ ತೊಗೊಳ್ತೀವಿ. ನಮ್ಮ ಮುಂದೆ ಇದು ಏನು ಮಳೆ ನಿಂತಂದ್ರೆ ಏನೈತಿ ಗಟ್ರ ಪಟ್ರ ಮಗ್ಗಲಿಕ್ಕೇನು ಸಮಸ್ಯೆ ಭಾಳ ಐತಿ. JCPಲಿ ನಾನು ಪಂಚಾಯತಿ ಒಳಗೆ 2 ಸಲ ಸದಸ್ಯ ಇವ್ರಿಗೆ ಎಲ್ಲರಿಗೆ ಚೀಫ್ ಆಫೀಸರ್ಗಳು ಹೇಳಿದ್ರು ಏನೈತಿ, ಅವ್ರು ಏನೈತಿ ದುಡ್ಡಿಲ್ಲ ಅಂತಾರೆ. ಮುಂದೆ ಏನೈತಿ ಬರುವ ಆತಂದ್ರೆ ಇದೆ ಮಳೆ ನಿಂತಂದ್ರೆ ಏನು ಸ್ವಂತ ರೊಕ್ಕ ಹೋಗಲ್ಲ. ಅದೆಲ್ಲ ಮಂದಿಗೆ ಸಮಸ್ಯೆ ಏನೈತಲ್ಲ ನಾನು ಮಾಡ್ಕೊಡ್ತೀನಿ. ಇನ್ನು ಮುಂದೆ ಏನೈತಿ ಮಳೆ ಸಂಬಂಧ ಏನೈತಿ ತೊಂದರೆ ಭಾಳಾಗಿದೆ. ಎಲ್ಲ ರೋಡ್ ಹಾಕಿದ್ದಾವ ಇವು. ಇದು ಏನೈತಿ ಕೊರೋನಾ ಸಂಬಂಧ ಏನೈತಿ ನಿಂತಿದ್ದ, ಇದು ಏನೈತಿ ಕೊರೋನಾ ಸಂಬಂಧ ನಿಂತೈತೆ. ಬಜೆಟ್ ಆಗೋದಿತ್ತು, ಕೊರೋನಾ ಸಂಬಂಧ ಏನೈತಿ ಪೆಂಡಿಂಗ್ ಉಳಿತು. ಇಲ್ಲೇನು ಎಲ್ಲ ರೋಡ್ ಎಲ್ಲ ಡಾಂಬರ್ ರೋಡ್ ಬರ್ಸಿದೋ, ಅಲ್ಲಿ CC ರೋಡ್ ಬರ್ಸಿದೋ, ಅಲ್ಲಿ ಗಟರ್ ಏನೈತಿ ಗಟರ್ ಬರ್ಸಿದೋ, ಸಿಡಿವರ್ಗ್ ಬರ್ಸಿದೋ, ಎಲ್ಲ ಸಮಸ್ಯೆ ಐತಿ. ಈ ಏನೈತಿ ಕೊರೋನಾ ಸಂಬಂಧ ನಿಂತಿದ್ದು ಇಲ್ಲಕಂದ್ರೆ ದಗದ ಆಗಿ ಹೋಗ್ತೈತಿ ಅನ್ಗತ್ತ. ಇದು ಎಲ್ಲಿಂತ ತೊಂದರೆ ಭಾಳ ಐತಿ. ನಾ ಸ್ವಲ್ಪ ಅಲ್ಲಿ ಏಟೈತಿ ಅದು ಮಾಡಿಸ್ತೀನಿ. ನಾನು ಸ್ವಲ್ಪ ಬರುವಾಗಲಿ ಏನು ಮಂದಿ ಸಮಸ್ಯೆ ಇದ್ದರೆ ನಾನು ಆಮೇಲೆ ಮಾಡ್ತಿರ್ತೀನಿ. ನಾನು ಇರೋದ ವಾಣ್ಯಾಗ ನಮಗೂ ಮಂದಿ ನೋವು ಏನೈತಿ, ನನಗೆ ನೋವು ಆದಂಗೆ. ಅದೇನು ಬೇಜವಾಬ್ದಾರಿ ಮಾಡಿಲ್ಲ, ಎಲ್ಲ ನಮ್ಗೆ ಅದಕ್ಕೆ ಏನೈತಿ ಜಿಮ್ಮೆದಲ್ಲೇ ಮಾಡತ್ತೀನಿ ನಾನು. Breaking news. ಬೀದರ್ ಯಾದಗಿರಿ ಜಿಲ್ಲೆಯಲ್ಲಿ ನೀಟ್ ಸಾಧಕ ಕಾರ್ತಿಕ್ ರೆಡ್ಡಿಗೆ ಸಚಿವ ಪ್ರಭು ಚವ್ಹಾಣ್ ಸನ್ಮಾನ. ಬೀದರ್ ಯಾದಗಿರಿ ಜಿಲ್ಲೆಗಳ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ನೀಟ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಹಾಗೂ ದೇಶಕ್ಕೆ 9ನೇ ಸ್ಥಾನ ಪಡೆದು ಬೀದರ್ ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದ ಕಾರ್ತಿಕ್ ರೆಡ್ಡಿ ಅವರ ಬೀದರ್ ನಗರದ ಗುಂಪಾ ನಿವಾಸಕ್ಕೆ ತೆರಳಿ 19ರಂದು ಸನ್ಮಾನಿಸಿದರು. ಕಾರ್ತಿಕ್ ರೆಡ್ಡಿ ಅವರಿಗೆ 11,000 ರೂಪಾಯಿ ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸಿದ ಸಚಿವರು ಕಠಿಣ ಅಭ್ಯಾಸ ಮಾಡಿ ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶ ಪಡೆದು ಇಡೀ ದೇಶವೇ ಬೀದರ್ ಜಿಲ್ಲೆಯತ್ತ ನೋಡುವಂತೆ ಮಾಡಿದ್ದಾರೆ. ಜಿಲ್ಲೆಯ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಕಾರ್ತಿಕ್ ಪ್ರೇರಣೆಯಾಗಲಿದ್ದಾರೆ. ಈ ಅಭ್ಯಾಸ ಹೀಗೆ ಮುಂದುವರಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮುಖಂಡರು ಹಾಗೂ ಕಾರ್ತಿಕ್ ರೆಡ್ಡಿ ಕುಟುಂಬದ ಸದಸ್ಯರು ಇದ್ದರು. Breaking news. ಬೀದರ್ ನಗರದ ಅಖಿಲ ಕರ್ನಾಟಕ ಕಲಾವಿದರ ಒಕ್ಕೂಟದಿಂದ ಮಾರುತಿ ಮಾನ್ಪಾಡೆ ಅವರ ಶ್ರದ್ಧಾಂಜಲಿ ಕಾರ್ಯದಲ್ಲಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ 2 ನಿಮಿಷ ಮೌನಾಚರಣೆ ಮಾಡಿದರು. ಬಡವ ದೀನದಲಿತ ಹಿಂದುಳಿದ ವರ್ಗಗಳ ಧ್ವನಿಯಾಗಿದ್ದ ಧೀಮಂತ್ ನಾಯಕ್ ಮಾರುತಿ ಮಾನ್ಪಾಡೆ ಅವರನ್ನು ಕಳೆದುಕೊಂಡಿದ್ದ ಈ ಭಾಗಕ್ಕೆ ತುಂಬರಾದ ನಷ್ಟವಾಗಿದೆ ಎಂದು ಅಖಿಲ ಕರ್ನಾಟಕ ಕಲಾವಿದರ ಒಕ್ಕೂಟದ ಜಿಲ್ಲಾ ಸಂಚಾಲಕರಾದ ವಿಜಯ್ ಕುಮಾರ್ ಸೋನಾರೆ ಅವರು ನುಡಿದರು. ಶಾಂತಿ ಸಿಗಲಿ. ಮತ್ತೆ ಮಾನ್ಪಡೆ ಅವರಂಗೆ ಮತ್ತೆ ಮುಂದೆ ಇದರಲ್ಲಿ ಹೋರಾಟ ಅವರು ಮಂಗಳವಾರ ಸಂಜೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಅಖಿಲ ಕರ್ನಾಟಕ ಕಲಾವಿದರ ಒಕ್ಕೂಟದಿಂದ ಏರ್ಪಡಿಸಿದ ಹೋರಾಟಗಾರ ಮಾರುತಿ ಮಾನ್ಪಾಡೆ ಅವರ ಶ್ರದ್ಧಾಂಜಲಿ ಕಾರ್ಯದಲ್ಲಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ 2 ನಿಮಿಷ ಮೌನಾರ್ಚನೆ ಮಾಡುವ ಮೂಲಕ ಮಾತನಾಡಿದರು.
ದೂರ ದೂರ ನಿಂದ್ರಿ ಫುಲ್ಲ ಗಾಡಿ ಆಮೇಲೆ ಸ್ಟ್ರೈಕ್ ಮಾಡ್ಲಿಕ್ಕೆ ಹೋರಾಟ ಮಾಡಕ್ಕೆ ಬಂದ್ರೆ ಫೋನ್ ಬರಲಿ ಮತ್ತೆ ಏನು ಕೆಲಸ ಬರಲಿ ಕುಂತಲ್ಲಿ ಕೆಲಸ ಮಾಡ್ತೀರು. ಹೋರಾಟಕ್ಕೆ ಕುಂತ್ರೆ ನನಗೇನು ವೇಗ ಕೊಡ್ತೀರ ಅಂದ್ರೆ ಹೋರಾಟಕ್ಕೆ ಕುಂತ್ರೆ ಕುಂತೇ ಇರಬೇಕು, ಎದ್ರೆ ಹೊರಗೆ ಹೋಗ್ಬಿಡ್ಬೇಕು ಅಂತ ಪಟ್ಟಿಡ್ತೀರು. ನಾನು ಅವ್ರ ಜೊತೆಯಲ್ಲಿ 21 ವರ್ಷ ಕೆಲಸ ಮಾಡ್ತಾ ಇರ್ತೀವಿ. ಆವತ್ತಿಂದ ಇವತ್ತಿನ ತನಕ ನಾನು ಭಾಳ ಸಣ್ಣ ವಯಸ್ಸು, 20 ವಯಸ್ಸಿಗೆ ಮುಂದೆ ಏನಪ್ಪ ಅಂದ್ರೆ ಇದೇ ಜಾಗದಲ್ಲಿ ಅವರು ಹೋರಾಟಕ್ಕೆ ಬಂದಾಗ ಮಡಿವಾಳಪ್ಪ ಹುಚ್ಚಿ ಅವ್ರ ಜೊತೆಯಲ್ಲಿ ಹೋದೆಯವರು ನಾವು ಎಲ್ಲರೂ ಏನಪ್ಪ ಅಂದ್ರೆ ರೈತ ಸಂಘ ರೈತರಿಗೋಸ್ಕರ ನಾವು ಎಂಥ ಹೋರಾಟ ಮಾಡಬೇಕು. ಅದು ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಅದು ಇನ್ಶೂರೆನ್ಸ್ ಸೆಕ್ಟರ್ ಇರ್ಬೋದು, ಯಾವುದೇ ಸೆಕ್ಟರ್ ಇರ್ಬೋದು, ಆದರೆ ನಮ್ಮ ಬೆನಿಫಿಟ್ ಆಗೋವರೆಗೂ ನಮ್ಮ ಸಂಘಟನೆ ಜೊತೆಗಿರ್ತಾರೆ. ನಾವು ಬೆನಿಫಿಟ್ ಆಗ್ತದ ನಮ್ಮನ್ನೇ ಶೋಷಣೆ ಮಾಡ್ತಕ್ಕಂಥದ್ದು ನಾವು ಭಾಳಷ್ಟು ಸಲ ನೋಡಿರ್ತಕ್ಕಂಥದ್ದು ಭಾಳ ದುಃಖದಾಯಕವಾದಂಥ ಸಂಗತಿ ಇದೆ. ಯಾಕಂದರೆ ಕಾಮ್ರೇಡ್ ಮಾನವತೆ ಮಾತನಾಡೋರು ಸುಮಾರು ಸಲ ಅಸೆಂಬ್ಲಿಯನ್ನು ಕಂಟೆಸ್ಟ್ ಮಾಡಿ ತೋರಿಸಿದ್ರು. ಆದರೆ ನಮ್ಮ ಎಲ್ಲ ನೌಕರದಾರರು ಯಾರಿಗೆ ನಮಗೆ ಸಪೋರ್ಟ್ ಸಿಕ್ಕಿದೆ, ಯಾರಿಗೆ ಅವರಿಂದ ನಮ್ಗೆ ಅನ್ನ ಸಿಕ್ಕಿದೆ, ಅವ್ರಿಗೆ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಲ್ಲಿ ಕಾಮ್ರೇಡ್ ಮಾನಪಾಡೆ ಅವರು ಯಾವ ಥರ ಬಿ ನಾರಾಯಣರವರು ಅಸೆಂಬ್ಲಿಗೆ ಹೋಗಿದ್ರು ಅದೇ ಥರ ಅಸೆಂಬ್ಲಿಗೆ ಹೋಗ್ತಿದ್ರು ಅಂತಕ್ಕಂಥದ್ದನ್ನು ನಾನು ಇವತ್ತು ಭಾಳ ದುಃಖದಿಂದ ಹೇಳಬೇಕಾಗ್ತದೆ. ಬ್ರೇಕಿಂಗ್ ನ್ಯೂಸ್. ಅಥಣಿ ಪ್ರವಾಸಿ ಮಂದಿರದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾದ ಲಕ್ಷ್ಮಣ್ ನಿಂಬರ್ಗಿ ಸರ್ ಎಸ್ಪಿ ಅವರನ್ನು ಭೇಟಿಯಾಗಿ ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಕೇಂದ್ರದಿಂದ ಮಾಸ್ಕ್ ಕೊಡಲಾಯಿತು. ಅಥಣಿ ಪ್ರವಾಸಿ ಮಂದಿರದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾದ ಲಕ್ಷ್ಮಣ್ ನಿಂಬರ್ಗಿ ಸರ್ ಎಸ್ಪಿ ಅವರನ್ನು ಭೇಟಿಯಾಗಿ ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಕೇಂದ್ರದಿಂದ ಮಾಸ್ಕ್ ಕೊಡಲಾಯಿತು. ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರು ಉಪಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರಾದ ಲಕ್ಷ್ಮಣ್ ಸವದಿ ಸಾಹುಕಾರ್, ಸುಪುತ್ರರಾದ ಚಿದಾನಂದ್ ಸವದಿ ಸಾಹುಕಾರ್ ಹಾಗೂ ಪ್ರದೀಪ್ ನಂದಗಾಂವ್ ಮತ್ತು ಸಂಗಮೇಶ್ ಪಲ್ಲಕ್ಕಿ ಉಪಸ್ಥಿತರಿದ್ದರು. ಬ್ರೇಕಿಂಗ್ ನ್ಯೂಸ್. ಗಾಯದ ಮೇಲೆ ಬರ ಎಳೆದಂತಾಗಿದೆ ಭೀಮನಾಡಿನ ಜನರಿಗೆ. ಹೌದು, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಹುತೇಕ ಗ್ರಾಮಗಳು ಪ್ರವಾಹದಿಂದ ಜಲಾವೃತಗೊಂಡಿವೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಹುತೇಕ ಗ್ರಾಮಗಳು ಪ್ರವಾಹದಿಂದ ಜಲಾವೃತಗೊಂಡಿವೆ. ಕಬ್ಬು, ತೊಗರಿ, ಹತ್ತಿ ಮುಂತಾದ ಬೆಳೆಗಳು ನೀರಲ್ಲಿ ಮುಳುಗಿ ರೈತನಿಗೆ ಆಘಾತ ಮೂಡಿಸಿವೆ. ಇದೇ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ಪ್ರವಾಹ ಎದುರಿಸುತ್ತಿರುವ ಮಿರಗಿ ಗ್ರಾಮಕ್ಕೆ ಭೇಟಿ ನೀಡಿದ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಬಿಡಿ ಪಾಟೀಲ್, ಮಿರ್ಗಿ ಗ್ರಾಮದ ಸುಮಾರು 21 ಕುಟುಂಬಗಳ ಕಾಳಜಿ ಕೇಂದ್ರದ ಆಶ್ರಯದಲ್ಲಿ ಇದ್ದು ಮಿರ್ಗಿ ಗ್ರಾಮದ ಪ್ರಮುಖ ಬೆಳೆಗಳಾದ ಕಬ್ಬು, ತೊಗರಿ, ಹತ್ತಿ ಮುಂತಾದ ಬೆಳೆಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿವೆ. ಭೀಮಾ ತೀರದ ಜನರ ಗೋಳು ಹೇಳಲು ಅಸಾಧ್ಯ. ಪ್ರತಿ ವರ್ಷ ಭೀಮಾ ತೀರದಲ್ಲಿ ಪ್ರವಾಹಕ್ಕೆ ಸಿಲುಕಿ ತತ್ತರಿಸಿರುವ ಇಲ್ಲಿಯ ಜನರ ಶಾಶ್ವತ ಪರಿಹಾರ ನೀಡಬೇಕು. ಹೊಸ ಬಡಾವಣೆಗಳನ್ನು ನಿರ್ಮಾಣ ಮಾಡಿ ನೊಂದ ಜನರಿಗೆ ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕು. ಬೆಳೆ ಪರಿಹಾರ ನೀಡಬೇಕು. ಯಾವುದೇ ರೀತಿಯಲ್ಲಿ ಯಾವ ರೈತರ ಬೆಳೆ ನಾಶದ ಸಂಪೂರ್ಣವಾಗಿ ಮಾಹಿತಿ ಸಂಗ್ರಹಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಮಾಡಬೇಕು. ಬ್ರೇಕಿಂಗ್ ನ್ಯೂಸ್. ಸಾವಳಗಿಯಲ್ಲಿ ಇಕ್ಕಟ್ಟಾದ ರಸ್ತೆಯಲ್ಲಿ ನಿತ್ಯ ಸರಕು ತುಂಬಿದ ನೂರಾರು ಲಾರಿಗಳು ವೇಗದ ಮಿತಿ ಪಾಲಿಸದೆ ಜೋರಾಗಿ ಸಂಚರಿಸುತ್ತಿರುವುದರಿಂದ ಹಲವಾರು ಅಪಘಾತಗಳು ಸಂಭವಿಸುತ್ತಿವೆ. ಸಾವಳಗಿಯಲ್ಲಿ ಇಕ್ಕಟ್ಟಾದ ರಸ್ತೆಯಲ್ಲಿ ನಿತ್ಯ ಸರಕು ತುಂಬಿದ್ದ ನೂರಾರು ಲಾರಿಗಳು ವೇಗದ ಮಿತಿ ಪಾಲಿಸದೆ ಜೋರಾಗಿ ಸಂಚರಿಸುತ್ತಿರುವುದರಿಂದ ಹಲವಾರು ಅಪಘಾತಗಳು ಸಂಭವಿಸುತ್ತಿವೆ. ಇದರಿಂದಾಗಿ ರಸ್ತೆಯ ಮೇಲೆ ಸಂಚರಿಸುವ ಪಾದಚಾರಿಗಳು ಜೀವ ಕೈಯಲ್ಲಿ ಹಿಡಿದುಕೊಂಡು ರಸ್ತೆಗೆ ಇಳಿಯುವ ಪರಿಸ್ಥಿತಿ ಉಂಟಾಗಿದೆ ಎಂಬುದು ಸಾರ್ವಜನಿಕರ ಆಗ್ರಹ. ಕಳೆದ ವಾರ ಸಾವಳಗಿ ಗ್ರಾಮದ ಶ್ರೀ ಶೈಲಮಾಳಿ ಎಂಬುವವರ ಮೇಲೆ ಟಿಪ್ಪರ್ ಹಾದು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆಯು ನೋಡುಗರಿಗೆ ಬಹಳ ನೋವು ಉಂಟು ಮಾಡಿದೆ. ನಿತ್ಯ ಜಂಗಿ ಮಾರ್ಗದ ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದಿರುವುದು ದುರದೃಷ್ಟಕರ ಸಂಗತಿ. ಬ್ರೇಕಿಂಗ್ ನ್ಯೂಸ್. ಬಾಗಲಕೋಟೆ ಜಿಲ್ಲೆ ತೇರ್ದಾ ತಾಲೂಕಿನಲ್ಲಿ ಭಾರಿ ಮಳೆ, ಮನೆಗಳಿಗೆ ನುಗ್ಗಿದ ನೀರು, ಅಡುಗೆ ಮನೆ, ಪಡಸಾಲೆ, ಹಾಲ್ಗಳು ಜಲಾವೃತ. ತೇರ್ದಾಳ್ ಪಟ್ಟಣದಲ್ಲಿ ಭಾರಿ ಮಳೆ, ಮನೆಗಳಿಗೆ ನುಗ್ಗಿದ ನೀರು, ಅಡುಗೆ ಮನೆ, ಪಡಸಾಲೆ, ಹಾಲ್ಗಳು ಜಲಾವೃತ. ಮನೆಯೊಳಗಿನ ನೀರನ್ನು ಹೊರಹಾಕಲು ಜನರ ಪರದಾಟ.
ಬಕೆಟ್ಗಳಲ್ಲಿ ನೀರನ್ನು ತುಂಬಿ ಹೊರಹಾಕುತ್ತಿರುವ ಜನರು. ಅಂಬೇಡ್ಕರ್ ವೃತ್ತದ ಬಳಿ ಮನೆಗಳಲ್ಲಿ ಘಟನೆ. 10ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ್ದ ನೀರು. ಬಾಗಲಕೋಟೆ ಜಿಲ್ಲೆಯ ತೀರ್ಥ ಸರಿಯಾಗಿ ಚರಂಡಿ ನಿರ್ಮಾಣ ಮಾಡದ ಹಿನ್ನೆಲೆ ಮನೆ ಹೊಕ್ಕ ನೀರು ಚರಂಡಿ ಬ್ಲಾಕ್ ಆಗಿ ಮನೆಯೊಳಗೆ ಸೇರಿದ ನೀರು. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ತಾಲೂಕುಗಳ ಜಿಲ್ಲಾಡಳಿತ ಕೇಂದ್ರ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೇನೆ ಕಾದು ನೋಡಬೇಕಾಗುತ್ತದೆ. ಸರ್, ಬೆಳಗ್ಗೆ 10 ಗಂಟೆಯಿಂದ ಮಳೆ ಬರ್ತಾನೆ ಇದೆ. ನೀರು ಹಿಂಗೆ ನಿಂತ ನಾವು ಎಲ್ರಿಗೂ ಕಾಲ್ ಮಾಡಿದ್ವಿ, ವಾರ್ಡ್ ಮೆಂಬರ್ಗೆ ಮತ್ತು MLA ಎಲ್ಲರೂ ಕಾಲ್ ಮಾಡಿದ್ರು, ಯಾರೂ ಬರಲೇ ಇಲ್ಲ. ಅಧಿಕಾರಿಗಳಿಗೆಲ್ಲ ಕಾಲ್ ಮಾಡಿದ್ವಿ, ಬಟ್ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕಾಲ್ ಮಾಡಿದ್ರು ಕೂಡ ರಿಸೀವ್ ಮಾಡ್ತಾ ಇಲ್ಲ. ಮತ್ತು ಇದಕ್ಕೆ ನೀವೇ ನೋಡಬೇಕು ಸರ್, ಬಂದು ಎಲ್ಲರೂ ಪರಿಹಾರ ನೀವು ಮಾಡಿಕೊಡ್ಬೇಕು. ಅಲ್ಲೆಲ್ಲ ಪಾನೇಳು ಮತ್ತು ಸಾಂಕ್ರಾಮಿಕ ರೋಗ ಜಾಸ್ತಿ ಬರ್ತಾ ಇದೆ. ಒಟ್ಟು ಹರಿಯಾಂಗ ಚಾಲು ಆಗಿತ್ತು ಮಳಿ. ಒಟ್ಟು ನಾವು ಅಡಿಗಿಲ್ಲ, ಅಂಬಿಲಿಲ್ಲ, ಊಟಿಲ್ಲ. ಈ ನಮ್ನಿ ನಿತ್ಯ ಮಳ್ಯಾಗ ಎಷ್ಟು ತಪ್ಪಾಗಿದ್ರೆ ಒಗ್ಯದ್ರೆ ಎಷ್ಟು ಒಗ್ಯದ್ರ ನಮಗೂ ಸಾಕಾಗಿ ಬಂದತ್ರಿ. ಅಡಿಗೆ ತಿನ್ನೋದ್ರೆ ಹೆಂಗೆ ಮಾಡ್ರಿ. ಮತ್ತು ಮನೆಗಳು ನೀರ ನಿಂತಾವ, ಹೊಳಿ ನಿಂತಾವ್ರಿ. ಅಲ್ಲಿ ನೋಡ್ಬೋದು ಅಲ್ಲಿ ಒಳಗೆ ಬಕೆಟ್ ಇದು ತಗೊಂಡಿರ್ಬೇಕು. ಮಕ್ಕಳು ನೀರಲ್ಲಿ ಆಟ ಆಡೋದು, ಮನೆಯಲ್ಲಿ ಮಕ್ಕಳು ನೀರಿನಲ್ಲಿ ಆಟ ಆಡೋದು. ಬ್ರೇಕಿಂಗ್ ನ್ಯೂಸ್. ಕಂಪ್ಲಿ ತಾಲೂಕಿನಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಟ್ರಸ್ಟ್ ವತಿಯಿಂದ ಬೀದಿಗಳಲ್ಲಿ ಸುತ್ತಾಡುವ ಬೀಡಾಡಿ ದನಗಳಿಗೆ ಅಪಘಾತದಿಂದ ತಪ್ಪಿಸಲು ದನಗಳ ಕೊಂಬುಗಳಿಗೆ ರೇಡಿಯಂ ಸ್ಟಿಕ್ಕರ್ ಅಂಟಿಸಲಾಯಿತು. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಟ್ರಸ್ಟ್ ವತಿಯಿಂದ ಬೀದಿಗಳಲ್ಲಿ ಸುತ್ತಾಡುವ ಬೀಡಾಡಿ ದನಗಳಿಗೆ ಅಪಘಾತದಿಂದ ತಪ್ಪಿಸಲು ದನಗಳ ಕೊಂಬುಗಳಿಗೆ ರೇಡಿಯಂ ಸ್ಟಿಕ್ಕರ್ ಅಂಟಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ನಿರ್ದೇಶಕ ಸಂತೋಷ, ಟ್ರಸ್ಟ್ ಅಧ್ಯಕ್ಷ ಮತ್ತು ಸರ್ವ ಸದಸ್ಯರು ಹಾಜರಿದ್ದರು. ಟ್ರಸ್ಟ್ನ ಸಂಸ್ಥಾಪಕ ಸಂಚಾಲಕರು ಬಡಿಗೇರ್ ಜೀಲಾನ್ ಮತ್ತು ಅಧ್ಯಕ್ಷರು ಮುನ್ನ ಪದಾಧಿಕಾರಿಗಳಾದ ಜೀಲಾನ್ ಆರ್, ಸುಬಾನ್ ನಿಸಾರ್, ಮಸ್ತಾನ್, ಇಂದ್ರಜಿತ್, ಸತೀಶ್, ಎಂ ಅಬ್ದುಲ್ ಗೌಸ್. ಬ್ರೇಕಿಂಗ್ ನ್ಯೂಸ್. ಪಶ್ಚಿಮ ಸಿಕ್ಕಿಂನ ಖೇಚೋಪಾರಿ ಸರೋವರವು ಪೆಲ್ಲಿಂಗ್ನಿಂದ 31 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ಪವಿತ್ರ ಸರೋವರ ಎಂದು ಕರೆಯಲಾಗುತ್ತದೆ. ಹಾಗಿದ್ರೆ ಇಲ್ಲಿದೆ ನೋಡಿ ಸ್ಟೋರಿ. ಖೇಚೋಪಾರಿ ಸರೋವರವು ಪೆಲ್ಲಿಂಗ್ನಿಂದ 31 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ಪವಿತ್ರ ಸರೋವರ ಎಂದು ಕರೆಯಲಾಗುತ್ತದೆ. ಪವಿತ್ರ ಸರೋವರವನ್ನು ಹಿಂದೂಗಳು ಮತ್ತು ಬೌದ್ಧರು ಪೂಜಿಸುತ್ತಾರೆ. ಪ್ರಶಾಂತ ಸರೋವರವು ಒಂದು ನಿರ್ದಿಷ್ಟ ಎತ್ತರದಿಂದ ಪಾದದ ಆಕಾರದಂತೆ ಕಾಣುತ್ತದೆ. ಆದ್ದರಿಂದ ಇದು ಶಿವನ ಹೆಜ್ಜೆ ಗುರುತು ಎಂದು ನಂಬಲಾಗಿದೆ. ಬ್ರೇಕಿಂಗ್ ನ್ಯೂಸ್. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪಟ್ಟಣದಲ್ಲಿ ಭಾರಿ ಮಳೆ, ಮನೆಗಳಿಗೆ ನುಗ್ಗುವ ನೀರು, ಅಡುಗೆ ಮನೆ, ಪಡಸಾಲೆ, ಕಾಲುವೆ ಜಲಾವೃತ. ಖೇಚೋಪಾರಿ ಸರೋವರವು ಪೆಲ್ಲಿಂಗ್ನಿಂದ 31 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ಪವಿತ್ರ ಸರೋವರ ಎಂದು ಕರೆಯಲಾಗುತ್ತದೆ. ನವರಾತ್ರಿ ಉತ್ಸವದ ಆದಿಶಕ್ತಿ ದುರ್ಗಾದೇವಿಯ 5ನೇ ಅವತಾರ ಸ್ಕಂದದೇವಿ. ಕನ್ನಡಿಗರಿಗಾಗಿ ಹೊಸ ಹೊಸ ಸುದ್ದಿಗಳಿಗಾಗಿ ವಿಷಯ ನಿಮ್ಮದು, ಸುದ್ದಿ ನಮ್ಮದು. ವೀಕ್ಷಿಸಿ ಅಭಿನ್ ವಾಹಿನಿ. ವಂದನೆಗಳು.